ಈ ತುಪ್ಪ ಅದು ಹಚ್ಚಿದ್ರೆ ಬೆಕ್ಕದಂಥ ಗಡ್ಡೆ ಗಸರಲ್ಲಿ ತುಪ್ಪ ಅದು ಹಚ್ಚಿದ್ರೆ ಕಡಿಮೆ ಆಕದ. ಈಗ ಚರ್ಮ ರೋಗ ಏನಾರ ಇದ್ರೆ ಅದು ಇದ್ರೆ ಚರ್ಮ ರೋಗ ಇರಲಿ ಏನೇ ಯಾವುದೇ ರೋಗ ಇದ್ರೂ ತುಪ್ಪ ಹಚ್ಚಿದ್ರೆ ಪ್ರಸಾದ ಹಚ್ಚಿ ಕಮ್ಮಿ ಆಕದ. ಮಠದ ಬಗ್ಗೆ ಏನಾರ ಮಠದ ಬಗ್ಗೆ ಅಂದ್ರೆ ದ್ವಾರ ಬಾಗಿಲ ಒಳಗೆ ಬೆಕ್ಕದಂಥ ಹಿರಿಯ ಎತ್ತರ ಬಂದರೂ ಎತ್ತ ಹಾಯ್ದಿಲ್ಲ. ದ್ವಾರ ಬಾಗಿಲು ಹೊರಗೆ ಆಯ್ತಾ ಹೊರಗೆ ಹೋಯ್ತಂದ್ರೆ ಆಯ್ತದ. ಬೆಕ್ಕದಂಥ ಹಿರಿಯ ಅಂತ ಎತ್ತರ ಬಂದರೂ ಹಾಯ್ದಿಲ್ಲ. ಏನಾದರೂ ಪೌಡ್ರ್ ತೋರಿಸ್ತಾನೆ ಅದು. ಇದು ಜವಡಿಗೆ ತುಪ್ಪ ಅಂದ್ರೆ ಅದು ನೀವೇ ಕೊಡ್ತೀರಾ? ಗಡ್ಡಿ ಗಸರ ಆದ್ರೆ ನಾವೇ ಕೊಡ್ತೀವಿ ರೀ. ಈ ಭಕ್ತರು ಅವ್ರು ಏನದಲ್ಲ ಕೊಟ್ಟಿದ್ದ ಗಡ್ಡಿ ಗಸರ ಆದ್ರೆ ಒಡ ಸೋರ್ತವೆ. ಏನು ಇಲ್ಲ ಅವರು ಅಲ್ಲೇ ಸಣ್ಣದಿದ್ರೆ ಕರಿಗೆ ಸೋರ್ತವೆ. ಈ ಇದು ಸರ್ಪುಣ್ಣ ಅದು ಏನು ಸರ್ಪುಣ್ಣ ಆದ್ರೆ ಬೆಕ್ಕದಲ್ಲಿ ಹೊಕ್ಕದ. ಅವರು ಅವ್ರ ಮನೆ ಹಾಸಿಗೆ ಹೋಗೋದು ನೀವು ಪ್ರೈವೇಟ್ ಇಟ್ಕೋಬೇಕು. ಹಾಸಿಗೆ ಮೈಲಿ ಮುಟ್ಟಿಗೆ ಏನೋ ಆಗಬಾರ್ದು. 35 ದಿನ ಹಚ್ಕೊಂಡ್ರೆ ಕಮ್ಮಿ ಆಕದ. ಗುರುವಾರ ನಾವು ಸೋಮನಾಥ್ ಮುತ್ಯಾರ ಕಲ್ಲೂರ ಸಾವುಕಾರ ಮುತ್ಯಾರ ತರ ನಮ್ಮ. ಸರಿ ರೀ ಸರ್, ಧನ್ಯವಾದಗಳು ರೀ ಅಜ್ಜಾರ. ಜವಡಿಗೆ ಬರ್ಬೇಕಾದ್ರೆ ಬರ್ರಿ ನಾವು ಅಲ್ಲೇ ಸತತ ಅಲ್ಲೇ ಇರ್ತೀವಿ. ಬಿಜಾಪುರ ಮುದ್ದೆ ಬಳದಿದ್ದ ನಮ್ಮ ಊರಿಗೆ ಜಾವಡಿ ಮುತ್ಯಾನ ಕಟ್ಟಿ ಅಂದ್ರೆ ಎಲ್ಲಾದ್ರು ಗಾಡಿ ಇರ್ತಾವಲ್ರಿ ಅಲ್ಲಿ? ಇದಕ್ಕೆ ಬಾಗೇಡಿ ಬಿಜಾಪುರಕ್ಕೆ ಹೋಗೋ ಗಾಡಿಗಳು ಎಲ್ಲ ಸ್ಟಾಪ್ ಆಕವ. ಬಿಜಾಪುರ, ಬೆಂಗಳೂರು ಎಲ್ಲ ಸ್ಟಾಪ್ ಆಕವ. ವಾಸ್ಕು, ಬೆಂಗಳೂರು, ಸೋಲಾಪುರ, ಪುಣೆ ಯಾವ್ದು ಏನೋ ನಾವೇ ರೀ. ಸ್ವಾಮಿ ಹೇಳಿಕೆ ಮಾಡ್ತೀವ ಸೋಮನಾಥ್ ಮುತ್ಯಾರ. ಇಟ್ಟುತನ ನಾವು ನೋಡಿದ್ದು ಜವಡ್ಗಿ ಅಂತೇಳಿ ಒಂದು ಊರು ಬರ್ತೈತಿ. ಆ ಊರೊಳಗೆ ಜವಡ್ಗಿ ಅಜ್ಜಾರ್ ಅಂತೇಳಿ ಒಬ್ಬರು ಪ್ರಸಿದ್ಧವಾದ ಅಜ್ಜಾರ್ ಅದಾರ. ಅವರು ಒಂದು ತುಪ್ಪ ಅಂತ ಕೊಡ್ತಾರೆ. ಆ ತುಪ್ಪ ನಾವು ಗಂಟು ಮತ್ತು ಚರ್ಮ ರೋಗ ಏನಾರ ಆದ್ರೆ ಹಚ್ಕೋಬೋದು. ಹಚ್ಕೊಂಡ್ರೆ ಅದು ಪೂರ್ತಿ ಕಡಿಮೆ ಆಗತ್ತೆ ಅಂಥೇಳಿ ಅಜ್ಜಾರ್ ಅಂದರೆ. ನೀವು ಯಾವಾಗಾರ ದವಾಖಾನೆಗೆ ತೋರಿಸಿದಿಂದೂ ಕಡಿಮೆ ಆಗಲಾರ್ದಂಥದ್ದು ಏನರ ಕಾಯಿಲೆಗಳಿರ್ತಾವೆ, ಆಗ ಜವಡ್ಗಿ ತುಪ್ಪವನ್ನು ಬಳಸಿ ನೋಡ್ರಿ. ಅಂದ್ರೆ ಈ ಪ್ರಕೃತಿಗೂ ನಿಲುಕದ ಕೆಲವೊಂದಿಷ್ಟು ವಿಸ್ಮಯ ಘಟನೆಗಳು ಇಲ್ಲೆಲ್ಲ ನಡೀತಾವೆ. ಅವನ್ನ ನಂಬಬೇಕಾಗತ್ತೆ ನಾವು.